ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ. ಅವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿ ಭಗವಂತ ಅವರಿಗೆ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಡಲಿ. ನಾವೆಲ್ಲ ಸ್ನೇಹಿತರುಗಳೆಲ್ಲ ಸೇರ್ಕೊಂಡು ಬಂದಿದ್ದೀವಿ. ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ. ಭಗವಂತನಲ್ಲಿ ಕೇಳ್ಕೊಳೋದಾದರೂ ಇಷ್ಟೇ, ಆ ಭಗವಂತ ಡಾಕ್ಟರ್ ಎಚ್ ಎಂ ಪ್ರಸನ್ನರವರಿಗೆ ಆರೋಗ್ಯ, ಅಭಿವೃದ್ಧಿ, ನೆಮ್ಮದಿ, ಅಧಿಕಾರವನ್ನು ಕೊಟ್ಟು ಮತ್ತಷ್ಟು 100 ಕಾಲ ಅವರು ಬಾಳಬೇಕು. ನಮ್ಮೆಲ್ಲ ಸಾರ್ವಜನಿಕರಿಗೆ ಅವರ ಸೇವೆ ಅಗತ್ಯತೆ ಇದೆ. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯನ ಕೋರ್ತೀನಿ. ನಮ್ಮ ಡಾಕ್ಟರ್ ಪ್ರಸನ್ನ ಅವರಿದ್ದಾರೆ. ಪ್ರತಿ ವರ್ಷವೂ ಕೂಡ ಅವ್ರ ಜನ್ಮದಿನಾಚರಣೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಬಂದಿದ್ದೀವಿ. ಈ ಬಾರಿಯೂ ಕೂಡ ಅವ್ರ ಜನ್ಮದಿನಾಚರಣೆಯೇ ಇಲ್ಲಿ ಒಂದು ವ್ಯವಸ್ಥಿತವಾಗಿ ಮಾಡ್ಕೊಬಂದಿದ್ದಾರೆ. ಇದ್ರ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಉಳ್ಳಂಥ ಡಾಕ್ಟರ್ ಪ್ರಸನ್ನ ಅವರು ಇಲ್ಲೇ ಪ್ರೆಸ್ಟಿನ್ ಹಾಸ್ಪಿಟಲ್ನ ಪ್ರಾರಂಭ ಮಾಡಿ ಏನು ಸಾರ್ವಜನಿಕ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅವರು ವೈದ್ಯಕೀಯ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತಷ್ಟೇ ಬಯಸ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ 56ನೇ ಹುಟ್ಟುಹಬ್ಬಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾದ ಶ್ರೀ ಗೋಪಾಲಯ್ಯನವರು, ಮಾಜಿ ಮಂತ್ರಿಗಳು ಮತ್ತು ನಮ್ಮ ಮಹಾಲಕ್ಷ್ಮೀ ಹಿರೇಪುರದ ಜನಪ್ರಿಯ ಶಾಸಕರು, ಮತ್ತೋರ್ವ ನಮ್ಮ ಹಿರಿಯ ನಾಯಕರಾದ MD ಲಕ್ಷ್ಮೀನಾರಾಯಣವರು ಕೂಡ ಬಂದಿದ್ದಾರೆ. ಮತ್ತು ನಮ್ಮ ಎಲ್ಲ BJP ಮುಖಂಡರುಗಳು, ಶಿವಾನಂದ ಮೂರ್ತಿಯವರು, ಕೃಷ್ಣಮೂರ್ತಿಯವರು, ನಮ್ಮ ಜೈಶಂಕರ್ ಅವರು, ಉಮಾಪತಿಯವರು, ಕುಮಾರಸ್ವಾಮಿ ಅವರು, ವೆಂಕಟೇಶ್ ಮೂರ್ತಿಯವರು ಮತ್ತು ಸೀನಣ್ಣ ಅವರು, ಪ್ರತಿಯೊಬ್ಬರು ಕೂಡ ಇವತ್ತು ಜೊತೆಯಲ್ಲಿ ಸೇರಿ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ್ದಾರೆ. ಅವರೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೇನೆ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿ ಹಾಕಿಕೊಟ್ಟಿರ್ತಕ್ಕಂಥ ಒಂದು ಮೇಲ್ಪಂಕ್ತಿ ಏನಿದೆ, ಒಂದು ನಮಗೆ ಏನು ಮಾರ್ಗಸೂಚಿ ಕೊಟ್ಟಿದ್ದಾರೆ, ಆ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಕೆಲಸಗಳನ್ನು ಮಾಡ್ಕೊಂಡು ಮುಂದೆ ಹೋಗ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಅಣ್ಣನವರಾದ ಡಾಕ್ಟರ್ ಎಚ್ ಎಂ ಪ್ರಸನ್ನ ಅವರು ಅವರ ಬರ್ಡೇನ ನಾವು ಕದಂಬ ಹೋಟ್ಲಲ್ಲಿ ಸೆಲೆಬ್ರೇಟ್ ಮಾಡಿದ್ದೀವಿ. ಇವತ್ತು ಈ ಹುಟ್ಟುಹಬ್ಬಕ್ಕೆ ನಮ್ಮ ಶಾಸಕರು ಗೋಪಾಲಯ್ಯನವರು, MD ಲಕ್ಷ್ಮೀನಾರಾಯಣರವರು, ಶಿವಾನಂದ್ ಅವರು ಎಲ್ಲ ಮುಖಂಡರು ಇಲ್ಲಿ ಬಂದು ಅವರಿಗೆ ಶುಭವನ್ನು ಕೋರಿದ್ದಾರೆ. ಹಾಗೂ ಡಾಕ್ಟರ್ ಪ್ರಸನ್ನ ಅವರು ತುಂಬ ರಾಜಕೀಯದಲ್ಲಾಗಲಿ ಅಥವಾ ಜನಸೇವೆಯಲ್ಲಿ ತೊಡಗಿಸ್ಕೊಂಡು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾಯಿದ್ದಾರೆ. ವಿಶೇಷವಾಗಿ ಇವನು ಬಡವರಿಗೆ ಮತ್ತೊಬ್ಬರಿಗೆ, ಈಗ ನಮ್ಮ ಹಳ್ಳಿ ಕಡೆಯಿಂದ ಬಂದವರಿಗೂ ಕೂಡ ವಿಶೇಷವಾಗಿ ಮುತುವರ್ಜಿ ವಹಿಸಿ ಅವರಿಗೆಲ್ಲ ಕಮ್ಮಿ ದರದಲ್ಲಿ ಸರ್ಜರಿ ಆಗಲಿ ಮತ್ತೊಂದಾಗಲಿ ಎಲ್ಲ ಮಾಡಿಕೊಡ್ತಾಯಿದ್ದಾರೆ. ಇದು ಇನ್ನೂ ಮುಂದುವರಿಲಿ, ಹೆಚ್ಚಿನದಾಗಲಿ ಅಂತ ಕೇಳ್ಕೊತ ಅವ್ರಿಗೆ ಆಯುಷ ಆರೋಗ್ಯ ಕೊಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಸೋದರ ಸಮಾನರಾದಂಥ ಪ್ರೆಸ್ಟಿನ್ ಹಾಸ್ಪಿಟ್ಲಿನ ವ್ಯವಸ್ಥಾಪಕ ನಿರ್ದೇಶಕರು, BJP ಮುಖಂಡರಾದಂಥ ಡಾಕ್ಟರ್ ಎಚ್ ಎಂ ಪ್ರಸನ್ನ ಅವರ ಹುಟ್ಟುಹಬ್ಬನ ಕದಂಬ ಹೋಟೆಲ್ ಪಾರ್ಟಿ ಹಾಲಲ್ಲಿ ಇವತ್ತು ನಾವೆಲ್ಲ ಸೇರಿ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದೀವಿ. ಕಾರ್ಯಕ್ರಮ ಎಷ್ಟು ಅದ್ಧೂರಿಯಾಗಿತ್ತು ಅನ್ನೋದಕ್ಕಿಂತ ಡಾಕ್ಟರ್ ಎಚ್ ಎಂ ಪ್ರಸನ್ನ ಅವರ ಸಾಧನೆಗಳು ನೂರಾರಿದೆ. ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಥಗರ್ಭಿತವಾದಂಥ ಒಂದು ಕಾರ್ಯಕ್ರಮ ಇದೆ. ನಾವೆಲ್ಲ ಸೇರಿ ಏನು ಅವ್ರ ಹುಟ್ಟುಹಬ್ಬನ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಕೋವಿಡ್ 2019 ಬಂದಂಥ ಸಂದರ್ಭದಲ್ಲಿ ಡಾಕ್ಟರ್ ಎಚ್ ಎಂ ಪ್ರಸನ್ನ ಫೌಂಡೇಶನಿಂದ ಪ್ರತಿಯೊಂದು ವಾರ್ಡ್ಗಳಲ್ಲೂ ಕೂಡ ಪ್ರತಿಯೊಂದು ಮನೆಗೆ ಊಟ ಹಂಚೋ ಕಾರ್ಯಕ್ರಮ ಇರ್ಬೋದು, ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಉಚಿತವಾಗಿ ಇವತ್ತು ಕೂಡ ಸಾರ್ವಜನಿಕರ ಬದುಕಿನಲ್ಲಿ ಅವರು ಎಲ್ಲ ಹಾಸ್ಪಿಟ್ಲಿಗೆ ಬರ್ತಕ್ಕಂಥ ಎಲ್ಲ ಯಾರ್ಯಾರು ರೋಗಿಗಳಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಆದಷ್ಟು ಅವ್ರ ಕೈಲಾದಷ್ಟು ಮಟ್ಟಕ್ಕೆ ಇವತ್ತು ಕೂಡ ಸಹಾಯ ಮಾಡ್ಕೊತಾ ಅವರು ಜನಸೇವೆಯೂ ಜೊತೆಗೆ ಮಾಡ್ಕೊತಾ ಭಾರತೀಯ ಜನತಾ ಪಾರ್ಟಿ ಸಕ್ರಿಯ ಕಾರ್ಯಕರ್ತನಾಗಿ ಮುಖಂಡನಾಗಿ ನಮ್ಮನ್ನೆಲ್ಲ ಜೊತೆ ಕರ್ಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮಗಳಾಗ್ತಾಯಿದೆ. ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ, ಅಧಿಕಾರ ಎಲ್ಲನೂ ಕೊಡಲಿ ಅಂತ ಕೇಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ಪ್ರಸನ್ನ ಅವರ ಇವತ್ತು ಜನ್ಮದಿನ. 56 ವಸಂತಗಳನ್ನು ದಾಟಿದ್ದಾರೆ. 57ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಭಗವಂತ ಸದಾ ಅವ್ರಿಗೆ ಒಳ್ಳೆಯದಾಗಲಿ. ಅವ್ರು ಮಾಡೋ ವೃತ್ತಿಲಿ ಒಂದು ಫೋನಿಂದ ಒಂದು ಜೀವ ಉಳಿಯುತ್ತೆ. ಒಂದು ಫೋನಿಂದ ಒಂದು ಜೀವ ಉಳಿಯುತ್ತೆ. ಅದನ್ನು ಯಾತಕ್ಕೆ ಹೇಳ್ತೀನಿ ಇದ್ದರೆ, ಯಾರೋ ಒಂದು ಫೋನ್ ಮಾಡಿದ ತಕ್ಷಣ ಡಾಕ್ಟ್ರಿಗೆ ಬಂದು ನಿಂತು ಅಟೆಂಡ್ ಮಾಡಿ ಕೆಲಸವನ್ನು ಮಾಡುವಂಥದ್ದು ದೊಡ್ಡ ಉದ್ಯೋಗ. ಅವರು ಆ ಕೆಲಸವನ್ನು ಮಾಡ್ಕೊಂಡು ಇದ್ದಾರೆ. ಅವ್ರಿಗೆ ಇನ್ನಷ್ಟು
ಭಗವಂತ ಶಕ್ತಿ, ಬುದ್ಧಿ, ಶಾಂತಿ, ನೆಮ್ಮದಿ ಎಲ್ಲವನ್ನೂ ಕೊಟ್ಟು ಈ ಜನ್ಮ ಸಾರ್ಥಕ ಅಂತ ಒಂದು ಕೆಲಸವನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೀರ. ವೈದ್ಯರಾದಂಥ ಸನ್ಮಾನ್ಯ ಡಾಕ್ಟರ್ ಪ್ರಸನ್ನ ಅವರ ಹುಟ್ಟುಹಬ್ಬ ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಸಾಮಾನ್ಯ ರೋಗಿಗಳಿಗೆ ಇವತ್ತು ಶುಶ್ರೂಷೆಯ ಮುಖಾಂತರ ಅವ್ರು ಕೊಡ್ತಕ್ಕಂಥ ಒಂದು ಆರೋಗ್ಯ ಇವತ್ತು ಇಡೀ ಜನಮನರ ಮನಸ್ಸನ್ನು ಕಲ್ಕತ್ತಕ್ಕಂಥದ್ದು. ಅಂಥ ದೃಶ್ಯದಲ್ಲಿ ಸನ್ಮಾನ್ಯ ಡಾಕ್ಟರ್ ಪ್ರಸನ್ನ ಅವರು ಇವತ್ತೇನು ಹುಟ್ಟುಹಬ್ಬವನ್ನು ಅವರು ಆಚರಣೆ ಮಾಡ್ಕೊತಾ ಇಲ್ಲ. ಅವ್ರು ಬೇಡ ಅಂದರೂ ಕೂಡ ಅವರ ಅಭಿಮಾನಿ ವರ್ಗ ಪ್ರತಿಯೊಬ್ಬರು ಕೂಡ ಇಲ್ಲ, ನೀವು ಆಚರಣೆ ಮಾಡ್ಕೊಳ್ಳಬೇಕು, ಮುಂದಿನ ದಿನಮಾನಗಳಲ್ಲಿ ಆ ಭಗವಂತ ನಿಮಗೆ ಹೆಚ್ಚಿನ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಅಧಿಕಾರವನ್ನು ಕೊಡಬೇಕು ಅಂತಕ್ಕಂಥದ್ದು ಅಭಿಮಾನಿಗಳ ಇಚ್ಛೆ. ಆ ದೃಷ್ಟಿಯಿಂದ ಸನ್ಮಾನ್ಯ ಡಾಕ್ಟರ್ ಪ್ರಸನ್ನ ಅವರಿಗೆ ಇನ್ನೂ ಕೂಡ ಮುಂದಿನ ದಿನಮಾನಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ಭಗವಂತ ಪಾಲಿಸಿ ಐಶ್ವರ್ಯ, ಆರೋಗ್ಯ ಮತ್ತು ಅಧಿಕಾರವನ್ನು ಕೊಡಲಿ ಅಂತಕ್ಕಂಥದ್ದನ್ನು ನಾನು ಕೂಡ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು.